ನಮಸ್ಕಾರ ಫ್ರೆಂಡ್ಸ್. ಇವತ್ತು ಗುರುಪೂರ್ಣಿಮಾ, ಹಾಗಾಗಿ ನಾನು ಇವತ್ತು ಹುಬ್ಳಿಯಲ್ಲಿ ಕೋಟ್ ಸರ್ಕಲಲ್ಲಿರುವ ಈ ಸಾಯಿಬಾಬಾ ಗುಡಿಗೆ ಬಂದಿದ್ದೀನಿ. ಇವತ್ತು ಮಳೆನೂ ಬರ್ತಾಯಿದೆ ಸ್ವಲ್ಪ ಸ್ವಲ್ಪ, ಹಾಗೆ ಜನ ಕೂಡ ಜಾಸ್ತಿ ಇದ್ದಾರೆ. ಇವಾಗ ನಾನು ಎಂಟರ್ ಆಗ್ತಾ ಇದ್ದೀನಿ ಗುರುಸ್ಥಾನ ಏನಂತಿದೆ ಅಲ್ಲ, ಫಸ್ಟು ಅಲ್ಲಿ ಒಳಗಡೆ ಹೋಗಿ ಆಮೇಲೆ ಮುಂದೆ ಬೇರೆ ಕಡೆ ಹೋಗ್ತೀನಿ. ಎಲ್ಲ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಹೂವಿನ ತೋರಣ ಎಲ್ಲ ಏನು ಕಟ್ಟಿದಾರಲ್ಲ ಅದೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಗುಲಾಬಿ ಡಿಸೈನ್ ಎಲ್ಲ ಏನು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ದೇವಸ್ಥಾನ ಅದು. ಆಮೇಲೆ ಏನಿಲ್ಲಿ ಡೆಕೋರೇಷನ್ ನೋಡ್ತಾ ಇದ್ದಾರಲ್ಲ, ಇದಂತೂ ಭಾಳ ಚೆನ್ನಾಗಿದೆ ನೋಡೋಕೆ ಮಾತ್ರ. ಒಳಗೆಲ್ಲ ಫುಲ್ ಲೈಟಿಂಗ್ ಎಲ್ಲ ಹಾಕಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ. ಏನು ಸಖತ್ತಾಗಿ ಗ್ರ್ಯಾಂಡಾಗಿ ಕಾಣ್ತಾ ಇತ್ತಂದ್ರೆ ಅವತ್ತು ಇಲ್ಲೇನು ನೋಡ್ತಾ ಇದ್ದಿರಲ್ಲ, ಇದು ನಂದಿ ಸ್ಟಾರ್ಟಿಂಗಲ್ಲಿ ಇದೆಲ್ಲ ಅಲ್ಲಿ ನೋಡ್ತಾ ಇರ್ಬೋದು. ಒಳಗೆ ಓಂ ಸಾಯಿರಾಮ್ ಅಂತ ಬರೆದಿದ್ದಾರೆ ಹೂವಿನ ಡೆಕೋರೇಷನಲ್ಲೇ, ಅದು ಸಖತ್ತಾಗಿ ಆಗಿತ್ತು ಅದು. ನೋಡ್ತಿರ್ಬೋದು ಸಾಯಿಬಾಬಾ ಸಿಂಹಾಸನ ಅಂತೇಳಿ ಇದೆ ನೋಡಿ. ಒಳಗೆಲ್ಲ ದೇವ್ರಿಗೆ ಏನು ಯೂಸ್ ಮಾಡ್ತೀವಲ್ಲ, ಸಾಯಿಬಾಬಾಗೆ ಏನು ಯೂಸ್ ಮಾಡ್ತಾರಲ್ಲ ಅದೆಲ್ಲ ಇಲ್ಲಿ ಒಳಗಡೆ ಇಟ್ಟಿದ್ದಾರೆ, ನೋಡ್ತಿರ್ಬೋದು. ಇದು ನೋಡಿ ಏನು ಸಖತ್ತಾಗಿ ಮಾಡಿದ್ದಾರೆ ಸಾಯಿಬಾಬಂದು ಲೀಲೆ. ಸಾಯಿಬಾಬಾ ಎನ್ನಲು ಸಕಲ ರೋಗವೂ ಇಲ್ಲ. ಇನ್ನು ನನ್ನ ವಾಯ್ಸ್ ಕರೆಕ್ಟಾಗಿ ಕೇಳಲ್ಲ, ಭಜನೆ ಎಲ್ಲ ಇರುತ್ತೆ, ಸ್ವಲ್ಪ ನೀವು ನೋಡಿ ಕೇಳಿ. ಎಲ್ಲ ಸಿಕ್ಕಾಪಟ್ಟೆ ಇದ್ರು ಇವತ್ತು ಮಾತ್ರ. ಏನು ಜನ ಏನು ದುಗ್ತಾ ಇದ್ದಾರೆ ದರ್ಶನ ಮಾಡಲಿಕ್ಕೆ. ಸಿಕ್ಕಾಪಟ್ಟೆ ಜನ ನೋಡ್ತಿರ್ಬೋದು. ಇಲ್ಲಿ ಸ್ಟಾರ್ಟಿಂಗಲ್ಲಿ ಎಂಟ್ರೆನ್ಸಲ್ಲಿ ಆಂಜನೇಯನ ಮೂರ್ತಿ ಕಾಣ್ತಾ ಇದ್ದಾರಲ್ಲ, ಅಲ್ಲಿ ಅದರ ಪಕ್ಕದಲ್ಲಿ ಶಿವಂದಿದೆ ನೋಡ್ತಿರ್ಬೋದು. ಇಲ್ಲಿಗ ಲೆಫ್ಟ್ ಸೈಡಲ್ಲಿ ಏನು ಕೊಡ್ತಾ ಇದ್ದಲ್ಲ, ಅದು ಊಟದ ಕೂಪನ್ ಕೊಡ್ತಾ ಇದ್ದಾರೆ ಎಲ್ಲರಿಗೂ, ಬರೋರಿಗೆಲ್ಲ ಊಟದ ವ್ಯವಸ್ಥೆ ಎಲ್ಲ ಇದೆ. ಪ್ರತಿ ಗುರುವಾರ ಊಟದ ವ್ಯವಸ್ಥೆ ಇರುತ್ತೆ ಇಲ್ಲಿ. ಆದರೆ ಇವತ್ತು ಗುರುಪೂರ್ಣಿಮೆ ಅಲ್ಲ, ಅದರ ಅಂಗವಾಗಿ ಇವತ್ತು ಊಟದ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ತಿರ್ಗಾ ಅಲ್ಲಿ ಇಲ್ಲಿ ನೋಡ್ತಿರ್ಬೋದು, ಇಲ್ಲೆಲ್ಲ ಫುಲ್ ಕ್ರೌಡ್ ಇದೆ. ಈ ಕಡೆ ಏನು ನೋಡ್ತಾ ರೈಟ್ ಸೈಡಲ್ಲಿ ಏನು ನೋಡ್ತಾ ಇದ್ದಲ್ಲ, ಇಲ್ಲಿ
ಎಕ್ಸಾಕ್ಟ್ಲಿ ಸಖತ್ತಾಗಿದೆ. ನಿಜವಾಗ್ಲೂ ಡೆಕೋರೇಷನ್ ಮಾತ್ರ ಟಾಪ್ ಆಗಿದೆ ಇಲ್ಲಿ. ಸರಿ ಫ್ರೆಂಡ್ಸ್, ಬರಿ ಸಾಯಿರ ಮುಂಬರಿ ಅಲ್ಲಿ ಕೊಡಂದ್ರೆ ಅವ್ ದಯಮಾಡ್ರಿ ಅವನ್ನ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಈ ಕಡೆ ಬಂದೆ. ಪಕ್ಕದಲ್ಲಿರೋದು ಇನ್ನೊಂದು ಕಡೆಯಲ್ಲಿ ಇಲ್ಲಿ ವಿಘ್ನೇಶ್ವರನ ಮೂರ್ತಿ ನೋಡ್ಬೋದು, ಮತ್ತು ದತ್ತಾತ್ರೇಯನ ಮೂರ್ತಿ ಇದೆ, ಮತ್ತು ಒಳಗಡೆ ಸಾಯಿಬಾಬಾದು ಇದೆ. ದರ್ಶನ ಇಲ್ಲ. ಇವಾಗ ನೆಕ್ಸ್ಟ್ ಊಟದ ಕಡೆ ಹೋಗ್ಬೇಕಂತ ಇದ್ದಿದ್ದೆ. ಏನು ನೋಡ್ತಾ ಇದ್ದಿರಲ್ಲ, ಅಲ್ಲಿಂದ ದರ್ಶನ ಮುಗಿಸ್ಕೊಂಡ್ಬಂದು ಈ ಕಡೆ ಬಂದರೆ ಇಲ್ಲಿ ಅಷ್ಟೇ ಆಗುತ್ತೆ ಇವತ್ತಿನ ವೀಡಿಯೋ. ಸರಿ ಫ್ರೆಂಡ್ಸ್, ಮತ್ತೆ ಸಿಗೋಣ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೇನೆ ನಿಮ್ಮನ್ನ. ಫ್ರೆಂಡ್ಸ್, ಬಾಯ್.